ಬಿಜೆಪಿ ಸರ್ಕಾರದ ಕೋವಿಡ್ ಹಗರಣ ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಗ್ ಶಾಕ್ ನೀಡಿದೆ. ಕೋವಿಡ್ ಖರ್ಚು ವೆಚ್ಚದಲ್ಲಿ ವ್ಯತ್ಯಾಸ ಕಂಡುಬಂದ ಹಿನ್ನೆಲೆಯಲ್ಲಿ 28 ಬಿಬಿಎಂಪಿ ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದಾರೆ. ಹೀಗಾಗಿ ಅಧಿಕಾರಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಬಿಜೆಪಿ ಸರ್ಕಾರದಲ್ಲಿ ಕೋವಿಡ್ ಹಗರಣ, 28 ಬಿಬಿಎಂಪಿ ಅಧಿಕಾರಿಗಳಿಗೆ ನೋಟಿಸ್. ಕೋವಿಡ್ ಖರ್ಚಿನಲ್ಲಿ ವ್ಯತ್ಯಾಸ, ವಿವರಣೆ ಕೊಡಿ. ಆರೋಗ್ಯ ಅಧಿಕಾರಿಗಳಲ್ಲಿ ಶುರುವಾಯಿತು ನಡುಕ. ಬಿಜೆಪಿ ಕಾಲದ ಕೋವಿಡ್ ಹಗರಣದ ತನಿಖೆಯನ್ನ ಕಾಂಗ್ರೆಸ್ ಸರ್ಕಾರ ನಡೆಸಿದೆ. ನಿವೃತ್ತ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ಹಾ ನೇತೃತ್ವದಲ್ಲಿ ತನಿಖೆ ಮಾಡ್ತಾ ಇದ್ದು, ಬಿಬಿಎಂಪಿ ವ್ಯಾಪ್ತಿಯ 4 ವಲಯಗಳಲ್ಲಿ ಅವ್ಯವಹಾರ ಆಗಿರೋದು ವರದಿಯಾಗಿದೆ. ಕೋವಿಡ್ ಖರ್ಚು ವೆಚ್ಚದಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದು, ಬಿಬಿಎಂಪಿ 28 ಅಧಿಕಾರಿಗಳಿಗೆ ವಿವರಣೆ ಕೇಳಿ ನೋಟಿಸ್ ನೀಡಲು ಬಿಬಿಎಂಪಿ ಮುಖ್ಯ ಆಯುಕ್ತರು ತಯಾರಾಗಿದ್ದಾರೆ. ಸನ್ಮಾನ್ಯ ಜಸ್ಟಿಸ್ ಕುನ್ನಾ ಅವರು ನಮ್ಮ ಬಿಬಿಎಂಪಿದು ಪಾರ್ಷಿಯಲ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು. ಅದರಲ್ಲಿ ಹೆಡ್ ಆಫೀಸಿಂದ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಮತ್ತೆ 4 ವಲಯಗಳಿಂದ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಬಗ್ಗೆ ಅವರದ್ದು ವರದಿ ಬಂದಿದೆ. ಆ ವರದಿಯಲ್ಲಿ ಅವ್ರದ್ದು ಏನೇನ ರಿಮಾರ್ಕ್ಸ್ ಇದಾವ, ಎಲ್ಲಿ ಪ್ರೋಸೆಸ್ ಫಾಲೋ ಆಗಿಲ್ಲ, ಎಕ್ಸ್ಪೆಂಡಿಚರ್ ಗೆ ರೆಕಾರ್ಡ್ಸ್, ಅದರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಎಕ್ಸ್ಪ್ಲನೇಷನ್ ಪಡಿಬೇಕಾಗ್ತದೆ. ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ನೀಡಲಿಕ್ಕೆ ಮತ್ತೆ ರಿಮೈನಿಂಗ್ ಎಲ್ಲ ಆಫೀಸರ್ಸ್ ಗಳಿಗೆ ಮಾನ್ಯ ಮುಖ್ಯ ಆಯುಕ್ತರಿಂದ ನೋಟಿಸ್ ಅನ್ನು ನೀಡಲಿಕ್ಕೆ ACS UDD ಆಫೀಸ್ ಇಂದ ನಮಗೆ ಒಂದು ನಿರ್ದೇಶನ ರಿಸೀವ್ ಆಗಿರುತ್ತದೆ. ಅದರ ಪ್ರಕಾರ ನಾವು ಮುಂದಿನ ಕ್ರಮ ಕೈಗೊಳ್ತಾ ಇದ್ದೀವಿ. ಬಿಬಿಎಂಪಿ ವ್ಯಾಪ್ತಿಯ ಮಹದೇವಪುರ, RR ನಗರ, ಪೂರ್ವ ವಲಯ ಮತ್ತು ದಾಸರಹಳ್ಳಿ ವಲಯದಲ್ಲಿ ಕೋವಿಡ್ ಖರ್ಚು ವೆಚ್ಚದಲ್ಲಿ ವ್ಯತ್ಯಾಸ ಇದೆ. ಕೋವಿಡ್ ಕೇರ್ ಸೆಂಟರ್, ಲ್ಯಾಬ್, PPE ಕಿಟ್, ಮಾಸ್ಕ್ ಖರೀದಿ ಅಂತ ಲೆಕ್ಕದಲ್ಲಿ ವ್ಯತ್ಯಾಸ ಇದೆ. ಇದರಲ್ಲಿ ಬಿಬಿಎಂಪಿಯ ವಲಯ ಆರೋಗ್ಯ ಅಧಿಕಾರಿಗಳು, HOಗಳು ಮತ್ತು ಕೆಲವು ಎಂಜಿನಿಯರ್ಗಳು ಭಾಗಿಯಾಗಿರೋದು ಪತ್ತೆಯಾಗಿದೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ನೋಟಿಸ್ ಜಾರಿ ಮಾಡಲಿದ್ದಾರೆ. ಆ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್, ಅಲ್ಲಿ ಹೋಸ್ಟ್ ಮಾಡಿರ್ತಕ್ಕಂಥ ಕೇಸಸ್, ಅಲ್ಲಿ ಪರ್ಚೇಸ್ ಆಗಿರ್ತಕ್ಕಂಥ ಐಟಮ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್, ಅದರ ಬಗ್ಗೆ ಅಬ್ಸರ್ವೇಷನ್ಸ್ ಇದಾವೆ. ಅವರು ಡಿಫ್ರೆಂಟ್ ಐಟಮ್ ವೈಸು ಡಿಫ್ರೆಂಟ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿದ್ದಾರೆ. ಲ್ಯಾಬ್ಸ್ಗೆ ಏನೋ ಸ್ಯಾಂಪಲ್ ಕಳಿಸಲಾಗಿದ್ದು, ಸ್ಯಾಂಪಲ್ಸ್ ಬಗ್ಗೆ ಅಬ್ಸರ್ವೇಷನ್ಸ್, ಯಾವ ಲ್ಯಾಬ್ಗೆ ಯಾವ ಆಧಾರದ ಮೇಲೆ ಎಷ್ಟು ಸ್ಯಾಂಪಲ್ಸ್ ಹೋಗಿದ್ದಾವೆ, ಅದರದ್ದು ಟೆಸ್ಟಿಂಗ್ ಹೇಗಾಗಿದೆ, ಅವರಿಗೆ ಪೇಮೆಂಟ್ ಹೇಗಾಗಿದೆ, ಅದರ ಬಗ್ಗೆ ಅಬ್ಸರ್ವೇಷನ್ಸ್ ಇದಾವೆ. ಈ ಕೆಲವೊಂದು ನಮ್ಮ ಇಕ್ವಿಪ್ಮೆಂಟ್ಸು ಮತ್ತೆ ಕನ್ಸ್ಯೂಮೇಬಲ್ಸ್ ಪರ್ಚೇಸಸ್, ಅದಕ್ಕೆ ಹಿನ್ನೆಲೆ ಏನಿತ್ತು, ಅದರ ಬಗ್ಗೆ ಅಬ್ಸರ್ವೇಷನ್ಸ್ ಇದಾವೆ. ಇಂಡಿವಿಜುವಲ್ ಪಾಯಿಂಟ್ ವೈಸ್ ಅವರು ಬೇರೆ ಅಬ್ಸರ್ವೇಷನ್ ಮಾಡ್ತಾ ಹೋಗಿದ್ದಾರೆ. ಒಟ್ಟಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೋವಿಡ್ ಅಕ್ರಮ ಆಗಿದೆ. ಈಗ ತನಿಖೆ ಚುರುಕುಗೊಳ್ತಾ ಇದ್ದು, ಎಷ್ಟು ಅಕ್ರಮ ಆಗಿದೆ, ಯಾವ ರೀತಿ, ಯಾರೆಲ್ಲ ಭಾಗಿಯಾಗಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.